सिद्धिप्रदायकाय गुरु ब्रह्म गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಮಾರ್ಚ್ 2 ಹಾಗೂ 3ನೇ ತಾರೀಕು ವಿಶೇಷವಾದ ಹುಣ್ಣಿಮೆವಿದೆ. ಈ ಹುಣ್ಣಿಮೆಯನ್ನು ಫಾಲ್ಗುಣ ಹುಣ್ಣಿಮೆ ಅಥವಾ ಹೋಳಿ ಹುಣ್ಣಿಮೆ ಅಂತ ಕರೀತಾರೆ. ಆಂಜನೇಯ ಸ್ವಾಮಿ ಕೃಪೆಯಿಂದ ಈ 3 ರಾಶಿಯವರಿಗೆ ದಾರಿದ್ರ್ಯ ದೂರವಾಗಿ ರಾಜಯೋಗದಂತಹ ಸುಖ ಸಂಪತ್ತು ನೀಡುತ್ತೆ. ಹಾಗಾದರೆ ಈ 3 ರಾಶಿಗಳು ಯಾವುದು ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ರಾಶಿಯಾಗಿ ಮೇಷರಾಶಿ. ನೀವು ಕೈ ಹಾಕಿದ ಕೆಲಸಕ್ಕೆ ಏನೇ ವಿಘ್ನಗಳು ಇದ್ದರೂ ದೂರವಾಗುತ್ತದೆ. ಧೈರ್ಯ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಶತ್ರುಗಳ ಮೇಲೆ ಜಯ ಸಾಧಿಸುತ್ತದೆ. ಹನುಮಂತನ ಕೃಪೆಯಿಂದಾಗಿ ಹೊಸ ಉದ್ಯೋಗದ ಅವಕಾಶಗಳು ನಿಮಗೆ ದೊರೆಯುತ್ತದೆ. ಇನ್ನು 2ನೇ ರಾಶಿಯಾಗಿ ವೃಶ್ಚಿಕ ರಾಶಿ. ರೋಗ ರುಜಿನಗಳಿಂದ ಇದ್ದಂತಹ ವ್ಯಕ್ತಿಗಳು ಅವರ ಆರೋಗ್ಯದಲ್ಲಿ ಚೇತರಿಕೆಯನ್ನು ಹೊಂದುತ್ತದೆ. ರಾಯರ ಹಾಗೂ ಹನುಮಾನ ಕೃಪೆಯಿಂದಾಗಿ ನಿಮಗೆ ಆರೋಗ್ಯ ವೃದ್ಧಿಯಾಗಲಿದೆ. 3ನೇ ರಾಶಿಯಾಗಿ ಕುಂಭರಾಶಿ. ಹೋಳಿ ಹುಣ್ಣಿಮೆ ಆದ ನಂತರ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಆರ್ಥಿಕ ಆದಾಯದಲ್ಲಿ ನೀವು ನಿರೀಕ್ಷೆ ಮಾಡದಂತಹ ಒಂದು ಆರ್ಥಿಕದ ಮೂಲ ನಿಮಗೆ ಕಂಡುಬರುತ್ತದೆ. ಹಾಗೂ ಈ 3 ರಾಶಿಯವರು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಟ್ಟು ಆಂಜನೇಯ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಿ. ಈ 3 ರಾಶಿಯು ನಿಮ್ಮದಿದ್ದರೂ ಇಲ್ಲದಿದ್ದರೂ ಕಮೆಂಟ್ ಬಾಕ್ಸಿನಲ್ಲಿ ಜೈ ಆಂಜನೇಯ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.